ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ. ಆತ್ಮೀಯರೇ, ಧರ್ಮಸ್ಥಳದ ಘಟನೆ, ಅಲ್ಲಿಯ ದುರಂತ, ಅಲ್ಲಿ ನಡೆದಂಥ ಅನಾಹುತಗಳ ಬಗ್ಗೆ ಈಗಾಗಲೇ SIT ಟೀಮ್ ಬಂದದಂತೇಳಿ ಬಂದಿದ್ದಾರೆ ಅಂತೇಳಿ. ಮಂಗಳೂರಿಗೆ ಬಂದಿದ್ದಾರೆ ಅಂದರೆ ದಕ್ಷಿಣ ಕನ್ನಡಕ್ಕೆ ಬಂದಿದ್ದಾರೆ ಅಂದರೆ ಮಂಗಳೂರಿನಿಂದ ಅಲ್ಲಿ ಎನ್ಕ್ವೈರಿ ಮಾಡಿಕೊಂಡು ತಮಗೆ ಬೇಕಾದಂಥ ಮಾಹಿತಿಗಳನ್ನೆಲ್ಲ ಕಲೆ ಹಾಕ್ಕೊಂಡು SIT ಟೀಮ್ ವಿಶೇಷವಾಗಿ ಜಿತೇಂದ್ರ ದಯಾಳ್ ಮತ್ತು ಅನುಚ್ಛೇದ್ ಅವರ ನೇತೃತ್ವದಲ್ಲಿ ಈಗ ಸ್ಟಾರ್ಟ್ ಆಗ್ತಾಯಿದೆ, ಆಗಿದೆ ಅಂತಲೂ ಸುದ್ದಿಗಳಿದ್ದಾವೆ. ಅಲ್ಲಿಯ ಈಗಾಗಲೇ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೂ ಹೋಗಿ ಅಲ್ಲಿ ಹಿಂದೆ ಇಲ್ಲಿವರೆಗೆ ಆದಂಥ ಘಟನೆಗಳ ಏನೇನು ಫೈಲ್ ಅದ ಫೈಲ್ ತೆಗೆದುಕೊಂಡಿದ್ದಾರೆ, ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಪ್ರತಿಯೊಬ್ಬರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅನ್ನೋಂಥ. ನಿಜವಾಗಿ ಇದೊಂದು ಸೂಕ್ಷ್ಮವಾದ ಅತ್ಯಂತ ಕಠಿಣವಾದಂಥ ಪರೀಕ್ಷೆ SITಗೆ. ಇದು ನಿಜವಾಗಿ ಮತ್ತೊಬ್ಬರಿಗೆಲ್ಲ. ಯಾಕಂದರೆ ಇದರಿಂದ ಇದ್ದಂಥ ಶಕ್ತಿ ಯಾವುದು, ಏನು, ಎಂತು, ಇಷ್ಟು ದಿನ ಯಾಕೆ ಮುಂದೆ ಬಂತು ಅನ್ನೋದಕ್ಕೆ ಎಲ್ಲರಿಗೂ ಗೊತ್ತಿರುವಂಥ ಓಪನ್ ಸೀಕ್ರೆಟ್. ಆದರೂ ಮಾತಾಡ್ತಾ ಇಲ್ಲ. ಅದು ಅಷ್ಟರ ಮಟ್ಟಿಗೆ ಅಲ್ಲಿ ಭಯದ ವಾತಾವರಣ ಈವನ್ ಪೊಲೀಸರಲ್ಲೂ ಅದ ಅನ್ನುವಂಥ ಮಾತು. ಅದೇ ಕಾಲಕ್ಕೆ ಪೊಲೀಸರು ಸಹಿತ ಆಲ್ರೆಡಿ ಅಲ್ಲೇನು ನಡೀತಾ ಇದೆ ಅಲ್ಲಿ ಒಳಗಿನ ಇನ್ನರ್ ಏನಪ್ಪ ಸೆಕ್ಯೂರಿಟಿ ವಿಷಯಗಳನ್ನು ಹೊರ ಹಾಕ್ತಾ ಇಲ್ಲ ಅನ್ನೋದು ಅಷ್ಟ ಮುಖ್ಯದ, ಮತ್ತು ಹೊರ ಹಾಕುವುದಿಲ್ಲ ಅನ್ನೋದು ಅಷ್ಟ ಮುಖ್ಯದ. ಯಾಕಂದ್ರೆ ಈ ತನಗೆ ಯಾವ ಕಡೆ ಹೋಗ್ತಾ ಇದೆ, ಏನು ಮಾಡ್ತಾ ಇದೆ ಅನ್ನೋದು ಸ್ವಲ್ಪ ಗೊತ್ತಾದರೂ ಎದುರಾಳಿ ಭಾಳ ಬಲಿಷ್ಠ ಇರೋದ್ರಿಂದಾಗಿ ಸಹಜವಾಗಿ ಪ್ರೆಷರ್ಗಳು, ಹೊರಗಿನ ಪ್ರೆಷರ್ಗಳು ಬರೋ ಸಾಧ್ಯತೆಗಳಿದ್ದಾವೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಂತರದ ಮಾತು ಹೊರಗೆ ಹೋಗೋದನ್ನು ನೋಡ್ಕೊಳ್ಬೇಕಾದ್ದು ಸಹಿತ ಅಷ್ಟ ಮುಖ್ಯದ. ಯಾಕಂದರೆ ಒಂದಿಷ್ಟು ಡಿಸ್ಕ್ಲೋಸ್ ಆದರೂ ಸಹಿತ, ಒಂದಿಷ್ಟು ವಿಷಯ ಹೊರಗೆ ಬಂದರೂ ಸಹಿತ ಅಲರ್ಟ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಇಲ್ಲಿವರೆಗೆ ಆ ಅನಾಮಿಕ ಅಥವಾ ಭೀಮ ಅಂತ ನಾವೇನು ಕರ್ಕೊಳ್ತಾ ಇದ್ವಿ, ಆ ವ್ಯಕ್ತಿ ಇನ್ನೂ ಅವ್ರನ್ನ ಕೋರ್ಟ್ ಸುಪರ್ದಿಂದ ತೆಗೆದುಕೊಂಡಿಲ್ಲ ಅನ್ನೋದು. ಯಾಕೆಂದರೆ ಈಗ ಅದೇ ವ್ಯಕ್ತಿ ಮೇಲೆ ಎಲ್ಲರದ್ದು ಕಮ್ಮಿ. ಯಾವಾಗ ಇವ್ರ ಕಡೆಯಿಂದ ಸತ್ಯಗಳು ಹೊರ ಹಾಕಿಸ್ತಾರಪ್ಪ ಇವರು ಎಲ್ಲೆಲ್ಲಿ ಹೋಗ್ತಾರೆ ಅನ್ನೋದು ಇಡೀ ಮೀಡಿಯಾದ, ಇಡೀ ಜಗತ್ತಿನ ಒಂದು ಸೂಕ್ಷ್ಮ ದೃಷ್ಟಿ ಆ ಕಡೆನೇ ಇದೆ. ಯಾಕಂದ್ರೆ ಈ ಸಲ ಇದು ಫೈನಲ್ ಆಗಬೇಕು, ಅದು ಆಗ್ಯದನೋ ಇಲ್ಲೋ, ಮಾಡಿದವ ಅವರು ಹೌದು ಅಲ್ಲೋ ಅನ್ನೋದು ಇವತ್ತು ನಿರ್ಣಾಯಕ ಹಂತಕ್ಕೆ ಬಂದಿರ್ತದೆ ಇವತ್ತು. ಯಾಕಂದ್ರೆ SIT ಸಹಿತ ಇದೊಂದು ಚಾಲೆಂಜಿನ. ಯಾಕಂದರೆ ಎದುರಾಳಿ ವೀಕ್ ಇದ್ದ ವ್ಯಕ್ತಿ ಅಲ್ಲ, ಅತ್ಯಂತ ಸ್ಟ್ರಾಂಗ್ ಅನ್ನೋದು ಈಗಾಗಲೇ ಕನ್ಫರ್ಮೂ ಆಗ್ಯದ. ಅದಕ್ಕಾಗಿ ಈ ಒಂದು ತನಿಖೆ, SIT ತನಿಖೆ ನಿಶ್ಚಿತವಾಗಿಯೂ ಎರಡೂ ಕಡೆ ಒಂದು ತನ್ನ ಇಡೀ ವ್ಯಕ್ತಿತ್ವವನ್ನು ಕಳೆದುಕೊಳ್ಳೋ ಸ್ಥಿತಿಯಲ್ಲಿ ಬಂದಿಟ್ಟಿದ್ದೀನಿ ಅನ್ನೋಂಥ ಭಯ ಇದನ್ನು ಮಾಡಿದಂಥ ಒಂದು ಶಕ್ತಿ ಇದೆ. ಅದೇ ಕಾಲಕ್ಕೆ ಇದನ್ನು ಮಾಡಲೇಬೇಕನ್ನುವಂಥದ್ದು ಯುಕ್ತಿ ವಿಚಾರಗಳು ಎಲ್ಲ ಕಡೆಗೂ ಅದಾವಂತ. ಆಲ್ರೆಡಿ ರಾಜ್ಯದ ಪ್ರಮುಖ ಕೇಂದ್ರಗಳಿಂದ ಎಲ್ಲ ಕಡೆಯಿಂದ ಎಲ್ಲ ಜನ ಇದರಲ್ಲಿ ಲಕ್ಷ್ಯ ಕೊಟ್ಟಿದ್ದಾರೆ. ಏನಾಗ್ತದಪ್ಪ, ಏನಿಲ್ಲ, ಇದು ಸಿಗ್ತಾರೋ ಇಲ್ಲೋ ಅನ್ನೋದು ಪ್ರತಿಯೊಂದು ಮನೆಯಲ್ಲೂ ಹೆಚ್ಚು ಕಡಿಮೆ. ಅದರಲ್ಲೂ ಈ ಧರ್ಮಸ್ಥಳದ ಭಕ್ತರ ಮನೆಗಳಲ್ಲಂತೂ ದೊಡ್ಡ ಚರ್ಚೆ ನಡೀತಾ ಇದೆ ಅಂತೆ. ಇದ್ದಾರೋ ಅಥವಾ ಇಲ್ವೋ, ಇವರು ಇದ್ದಾರೆ ಮತ್ತೆ ಯಾರಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಆಲ್ರೆಡಿ ಈ ಕಳೆದ ಏನು ಸೌಜನ್ಯ ಕೇಸ್ ಒಂದು ರೂಪ ಹಿಡಿತೋ, ಆ ಪ್ರಕರಣ ಯಾವ ರೂಪನ್ನು ಪಡ್ಕೊಳ್ತೋ, ಆ ಸಂದರ್ಭದಿಂದ ಇಲ್ಲಿವರೆಗೆ ಪ್ರತಿದಿನ ಆ ಸುತ್ತಮುತ್ತಲ ಏರಿಯಾದಲ್ಲ ನೆರೆ ರಾಜ್ಯಗಳಲ್ಲಿ ಚರ್ಚೆ ನಡೀತಾನೆ ಇದೆ. ಇದು ಯಾರು ಮಾಡ್ತಾ ಇದ್ದಾರಪ್ಪ, ಇದ್ರ ಹಿಂದೆ ಯಾರಿದ್ದಾರೆ, ಅನೇಕ ಕೊಲೆಗಳಾಗ್ತಾ ಇದ್ದಾವೆ, ಮತ್ತೆ ಬೀಳ್ತಾ ಇದ್ದಾವೆ, ಎಷ್ಟೋ ಕಡೆ ಈ ಒಂದು ಸತ್ತಂಥ ಜನರ ಶವಗಳು ತೇಲ್ತಾ ಬರ್ತಾ ಇದ್ದಾವೆ ನೇತ್ರಾವತಿಯಲ್ಲಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಎಲ್ಲರಿಗೂ ಗೊತ್ತವಲ್ಲ ಯಾವ ಬರ್ತದಪ್ಪ ಸುದ್ದಿ, ಏನು ಬರ್ತದೆ ಅಂತೇಳಿ. ಹೀಗಾಗಿ ಮೊದಲನೇದಾಗೆ ಜಿತೇಂದ್ರ ದಯಾಳ್ ಅವರು ಈಗಾಗಲೇ ಅವರದಿಂದವರು ತನಿಖೆ ವಿಷಯಕ್ಕೆ ಸಂಬಂಧಿಸಿದಂಗೆ ತಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಏನು ಮಾಡಿದರು, ಎಂತ ಮಾಡಿದರು, ಯಾರಿಗೆ ಭೇಟಿಯಾದರು, ಎಲ್ಲಿ ಭೇಟಿಯಾದರು, ಯಾವಾಗ ಭೇಟಿಯಾದರು, ಇವೆಲ್ಲ ಚರ್ಚೆ ನಡೀತಾ ಇದ್ದಾವೆ. ಆದರೆ ಪೊಲೀಸ್ ಇಲಾಖೆಯವ್ರದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅದು SIT ಅಂತ ಸ್ಪಷ್ಟವಾಗಿ ಹೇಳಿದ. ಇದಕ್ಕೆ ಸಂಬಂಧಿಸಿದಂಥ ಈ ವಿಷಯಕ್ಕೆ ಸಂಬಂಧಿಸಿದಂಥ ಎಷ್ಟು ಜನಗಳು ಸಿಕ್ಕು, ಏನಾಯಿತು, ಎಂತಾಯಿತು, ಅದೊಂದು ಸೀಕ್ರೆಟ್ ವ್ಯವಹಾರ ನಡೆಯುವಂಥದ್ದು. ಅದ್ರ ಬಗ್ಗೆ ಡಿಸ್ಕ್ಲೋಸ್ ನಾವು ಮಾಡೋದಿಲ್ಲ, ಅದರೊಳಗಿಂದ ಏನದ ಅನ್ನೋ ಮಾತು ನಾವು ಮಾತಾಡೋದಿಲ್ಲ. ಯಾಕಂದ್ರೆ ಎದುರಾಳಿ ಯಾರೂ ಇರಲಿ, ಅವರು ಅಲರ್ಟ್ ಆಗ್ತಾರೆ, ಅದಕ್ಕೆ ತಕ್ಕಂಥ ಪ್ರತಿ ತಂತ್ರವನ್ನು ಹುಡುಕಿ ಶುರು ಮಾಡ್ತಾರೆ. ಮತ್ತಷ್ಟು ಲೇಟ್ ಆಗ್ತದೆ ನಮ್ಮದು ಅನ್ನುವಂಥ ಒಂದು ದೊಡ್ಡ ಕಾರಣ ಆಗಿದೆ. ಈಗಾಗಲೇ ಮಂಗಳೂರು ಮತ್ತು ಬೆಳ್ತಂಗಡಿಗೆ ಬಂದಂಥ ನಮ್ಮ SIT ಟೀಮ್ ನಮ್ಮ ಕೆಲಸವನ್ನು ಆರಂಭ ಮಾಡಿದೆ. ಈಗಾಗಲೇ ಅಲ್ಲೇ ಬೆಳ್ತಂಗಡಿಯಲ್ಲಿ ಈ ಒಂದು SIT ಟೀಮಿನ ಒಂದು ಆಫೀಸು ತಯಾರಾಗ್ಯದ. ಯಾಕಂತಂದ್ರೆ ಇದು ಸುದೀರ್ಘವಾಗಿ ನಡೆಯುವಂಥದ್ದು. ನೂರಾರು ಜನರ ಹೆಣಗಳನ್ನು ಹೂತಿದ್ದೀನಿ ಅಂತ ಹೇಳಿದ್ದಾರೆ ಅವರು. ಒಂದೊಂದು ಸ್ಥಳದ್ದು ಒಂದೊಂದು ದಿನ ಹಿಡಿದ್ರೆ ಅಥವಾ 2 ದಿನ ಹಿಡಿದ್ರು ಸಹಿತ ಎಷ್ಟು ದಿನ ಆಗ್ತೈತಿ ಇದು ಅಂತೇಳಿ. ಯಾಕಂದರೆ ಇದು ಕೇವಲ ಈ ಹೆಣವನ್ನು ಪರೀಕ್ಷೆ ಮಾಡೋದು, ಅದ್ರ ಜೊತೆಗೆ ಆ ಮೂಳೆಗಳನ್ನು ಪರೀಕ್ಷೆ ಮಾಡೋದು, ಅದ್ರ ಜೊತೆಗೆ FSL ಕಳಿಸೋದು,
ಅಲ್ಲಿ ರಿಸಲ್ಟ್ಗಳನ್ನು ತೋರಿಸೋದು ಅದೇ ಸಾಮಾನ್ಯ ಕೆಲಸ ಅಲ್ಲ. ಈಗ ಆಲ್ರೆಡಿ 10-12 ವರ್ಷಗಳಿಂದ ಈ ಕೆಲಸ ನಡೀತಾ ಬಂದಿದ್ದು, ಒಂದು ದಿನದಲ್ಲ. ಹೀಗಾಗಿ ಇದಕ್ಕೆ ಮಿನಿಮಮ್ ಒಂದು 4-5-6 ತಿಂಗಳಂತೆ ಹೋಗೋದು ನಿಶ್ಚಿತನ ಅನ್ನೋದು ಅಲ್ಲಿಯ ಪೊಲೀಸ್ ಅಧಿಕಾರಿಗಳ ಮಾತು. ಹೀಗಾಗಿ ಈ ಒಂದು ಕುತೂಹಲ ಬಗ್ಗೆ ಜನರಲ್ಲಿ ಇರೋದರಿಂದಾಗಿ ನಾವು ಅಲ್ಲಿ ಏನು ನಡೀತಾ ಇದೆ, ಏನು ಮಾಡ್ತಾ ಇದ್ದಾರೆ ಅನ್ನೋಂಥ ವಿಷಯಗಳನ್ನು ತಮ್ಮ ಮುಂದಿಡುವಂಥ ಪ್ರಯತ್ನ ಮೇಲೆ ಮಾಡ್ತಾ ಹೋಗ್ತಾ ಇದ್ದೀವಿ. ಅದಕ್ಕೆ ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ. ಆ ಮತ್ತು ಬೇರೆ ಈ ನೆಲಗಟ್ಟಿನಲ್ಲೇ ಈ ಒಂದು ಧರ್ಮಸ್ಥಳದಲ್ಲಿ ನಡೆದಂಥ ಈ ಘಟನೆ ಬಗ್ಗೆ ಇನ್ನಷ್ಟು ಇವತ್ತೇನು ಸಿಕ್ತು ಅಂತೀರ, ನಿನ್ನಂತೂ ಏನು ಸಿಗಲಿಲ್ಲ. ಆದರೆ ಈ SIT ಟೀಮ್ ಮಾತ್ರ ನಿಶ್ಚಿತವಾಗಿ ಬೆಳ್ತಂಗಡಿಗೆ ಬಂದದ, ಮಂಗಳೂರಿಗೆ ಬಂದದ, ತನ್ನ ಕೆಲಸವನ್ನು ಶುರು ಮಾಡಿದೆ ಅನ್ನುವಂಥದ್ದು. ಅದೇ ಕಾಲಕ್ಕೆ ಜನ ಸಹಿತ ಇದಕ್ಕೆ ಸ್ಪಂದಿಸಬೇಕು ಅನ್ನೋದು ಆತುರದಲ್ಲಿದ್ದಾರೆ, ತಮಗೆ ತಿಳಿದ ಸತ್ಯನ ಹೇಳೋ ಸ್ಥಿತಿಯಲ್ಲಿದ್ದಾರೆ. ಅದಕ್ಕಾಗಿ ಈ ನಡುವೆ ನಿಮಗೆ ಜಗದೀಶ್ ಅಂತ ಹೇಳಿದ್ದು, ನಿಮಗೆ ಈಗಾಗಲೇ ಅಡ್ವೊಕೇಟ್ ಅವರು ನಮ್ಮ ಕಡೆ ಇನ್ನೂ ದಾಖಲೆಗಳಿದ್ದಾವ್ರಿ, ಒಂದು ಹೇಳಿ ಅವ್ರು ಮಾಡಲಿಲ್ಲ ಅಂದರೆ SIT ಅವರು ನಮ್ಮ ಕಡೆ ಅದು ನಾವು ಮಾಡಿಸ್ತೀನಿ, NIA ಕಡೆ ಅದು ಮಾಡಿಸ್ತೀನಿ, ಮತ್ತು ಬೇರೆ ಕಡೆಯಿಂದ ಅವ್ರು ಮಾಡಿಸ್ತೀನಿ ಅನ್ನೋಂಥ ಮಾತುಗಳನ್ನ ಆಡೋದು ನೋಡಿದಾಗ ಈ ಒಂದು ಪ್ರಕರಣ ಅಷ್ಟು ಸುಲಭವಾಗಿ ಬಗೆಹರುವಂಥದ್ದಲ್ಲ. ಇದು ಏನಪ್ಪ ಅಂತ ತನ್ನೊಂದಿಗೆ ಅನೇಕ ವಿಷಯಗಳು ತೆಗೆದುಕೊಂಡು ಹೋಗೋದ್ರಲ್ಲಿ ಎರಡು ಮಾತು ಇಲ್ಲ ಅನ್ನೋಂಥ ಮಾತುಗಳಿದ್ದಾವೆ. ಒಟ್ಟಾರೆಯಾಗಿ ಈ ಒಂದು ಕೇಸಿನ ಕುರಿತಾಗಿ ಒಂದು ಮಾತು ಮಾತ್ರ ಜಾಗೃತ ಆಗ್ಯದ, ಇದರಲ್ಲಿ ನಿಶ್ಚಿತವಾದ ರಿಸಲ್ಟ್ ಬರ್ತದಪ್ಪ ಇಲ್ಲೇ. ಯಾಕಂದ್ರೆ ಆರಾಮ ಹಂತದಲ್ಲೇ ಈ ತಿಪ್ಪರೊಡ್ಡಿ ಆಗಿರ್ಬೋದು, ಮಹೇಶ್ ಅವ್ರ ಜೊತೆಗೆ ನಮ್ಮ ಏನಪ್ಪ ಅಂದ್ರೆ ಮಟ್ಟನವರಾಗಿರ್ಬೋದು, ಅದೇ ಕಾಲಕ್ಕೆ ರವಿ ಪ್ರಸನ್ನರಂಥವ್ರಾಗಿರ್ಬೋದು, ಎಲ್ಲರೂ ಒಂದಿನ ಪ್ರಯತ್ನ ಮಾಡ್ತಾಯಿದ್ರು ಇದೇನಾದರೂ ಹೊರಗೆ ತೆಗಿಬೇಕು ಮಾಡಬೇಕು ಅಂತೇಳಿ. ಇನ್ನೂ ಅನೇಕ ಅಲ್ಲಿ ಲೀಡರ್ಗಳು ಇನ್ನುಳಿದವರು ಅವರು ಪ್ರಯತ್ನ ಮಾಡ್ತಾಯಿದ್ರು, ಆದರೆ ಯಾರಿಗೂ ಸಾಧ್ಯ ಆಗಿರಲಿಲ್ಲ. ಬಟ್ ಈ ಸಲ ಅಸಾಧ್ಯ ಅಂತ ಹೇಳೋ ಸ್ಥಿತಿಯೊಳಗಿಲ್ಲ, ಇದು ಮುಚ್ಚಿ ಹಾಕ್ತಾರಪ್ಪ ಅನ್ನೋ ಸ್ಥಿತಿಯೊಳಗಿಲ್ಲ. ಒಂದಿಷ್ಟು ಸಿಕ್ಕರು ಸಹಿತ ಆರಂಭ ಆದ ತಕ್ಷಣ ಒಂದಿಷ್ಟು ಮೂಳೆಗಳು ಮತ್ತೆ ಸಿಕ್ಕಪ್ಪ ಅಂತಂದ್ರೆ ಇದು ಮತ್ತಷ್ಟು ಇನ್ನಷ್ಟು ಬೆಳೆಯುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈ ನಮ್ಮ ಸೌಜನ್ಯ ಅಂತ ಹೇಳೋದಕ್ಕೂ ಸಹಿತ ನಾವು ಕೆಲವೊಮ್ಮೆ ಬೆದರುವಂಥ ಪ್ರಸಂಗ ಬರ್ತದೆ. ಯಾಕಂದ್ರೆ ಎಲ್ಲ ಇಂಜೆಕ್ಷನ್ ಅದಪ್ಪ ನಮಗೆ ಕೋರ್ಟ್ನ ಆದೇಶ ಬರ್ತದೆ ಅಂತೇಳಿ. ಬಟ್ ಸತ್ಯ ಅದಕ್ಕೆ ದೊಡ್ಡದು ಹೇಳಲೇಬೇಕಾಗ್ತದೆ. ಆ ನೆಲೆಗಟ್ಟಿನಲ್ಲೇ ಸತ್ಯ ಹುಡುಗ ಕೆಲಸವನ್ನು ಮಾಡಿಸ್ಲಿಕ್ಕೆ ಹೆಚ್ಚಿದ್ದಾರೆ ಜನ. ಮತ್ತು ಜನರಿಂದ ಎದ್ದಂಥ ಕೇಸದು, ಜನಸಾಮಾನ್ಯರು ಪ್ರಶ್ನೆ ಮಾಡಿದ್ರಿಂದಾಗಿ ಇಡೀ ರಾಜ್ಯವ್ಯಾಪಿ ರಾಷ್ಟ್ರವ್ಯಾಪಿ ಸುದ್ದಿಯಾಗಿ ಬೆಳೀತು ಅನ್ನೋ ಸಹಿತ ಅಷ್ಟೇ ಸತ್ಯದ. ಒಟ್ಟಾರೆಯಾಗಿ ಈ ಒಂದು SIT ಟೀಮ್ ಕಟ್ಟಿದ್ದು ಒಂದು ರೀತಿ ಸಮಾಧಾನ ನೆಮ್ಮದಿ ತರಿಸ್ಲಿಕ್ಕೆ ಮತ್ತು ನಿಧಾನಕ್ಕೆ ಅವ್ರಿಗೂ ಸಹಿತ ಆ ಎದುರಾಳಿಗಳಿಗೂ ಸಹಿತ ಚೇತರಿಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಸಮಯ ಸಿಕ್ಕದ ಅನ್ನುವಂಥ ಮಾತಾಗ್ತದೆ. ಬಟ್ ಇದು ಸತ್ಯ ಹೊರಗೆ ಬರಬೇಕಾಗಿದೆ. ಆ ಕೆಲಸ ಸರ್ಕಾರ ಆದಷ್ಟು ಬೇಗನೆ ಮಾಡಿಸ್ಲಿ. SITಯಿಂದ ಅದು ರಿಸಲ್ಟ್ಗೆ ಬರಲಿಕ್ಕೆ ಇರ್ತದಪ್ಪ ಅಂತಂದ್ರೆ ಇದರಿಂದ ಯಾರಿದ್ದಾರೆ ಅನ್ನೋಂಥ ಏನೋ ಒಂದಿಷ್ಟು ಮಾತಾಡೋ ಸಾಧ್ಯತೆ ಅಂತ ಹೇಳಿದ ಇವತ್ತಿನ ಒಂದು ಡೆವಲಪ್ಮೆಂಟ್ ನಿಮ್ಮ ಮುಂದೆ ಮಾತಾಡಿದ್ದೀನಿ. ಆಲ್ರೆಡಿ ಇದನ್ನೆಲ್ಲ ಮಾತಾಡಿ ಜೊತೆಗೆ ಇನ್ನೊಂದಿಷ್ಟು ಹೆಚ್ಚಿಗೆ ಮಾಹಿತಿಗಳು ಕಲೆ ಹಾಕೊಂಡು ಮತ್ತಷ್ಟು ಮುಂದಿನ ಎಪಿಸೋಡಲ್ಲಿ ಬರೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಈ ಒಂದು ಬೆಳ್ತಂಗಡಿ ಮತ್ತು ಮಂಗಳೂರು ಕಡೆ ನಡೆದಂಥ ಈ ಒಂದು ಮೂಮೆಂಟ್ ಯಾವ ರೂಪ ಪಡಿಬೋದು ಅನ್ನೋದು ಮತ್ತೊಂದು ವಿಚಾರ ಮಾಡ್ತಾ, ನಿಮಗಿದು ಲೈಕ್ ಆಗ್ಬೋದಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬೇಡ್ರಿ. S16 ನ್ಯೂಸ್ ಅರ್ಥಾತ್ ಚಿತ್ರನದು ಸತ್ಯದ ಕೈಗೆ ನಡಿ. ವಂದನೆಗಳು.